ಎಲ್ರಿಗೂ ನಮಸ್ಕಾರ. ಸ್ಕೈಬಾ ಸ್ಟುಡಿಯೋಗೆ ಸ್ವಾಗತ. ಇವತ್ತು ಏನು ಒಂದು ಟಾಪಿಕ್ ಅಂತ ಅಂದರೆ, ನಾಳೆ ಪರಮ ಏಕಾದಶಿ. ಪರಮ ಏಕಾದಶಿ ಅಂದರೆ ಏನು? ನಾಳೆ ಜೂನ್ 11 ಇರೋದ್ರಿಂದ ನಾಳೆ 3 ವರ್ಷಕ್ಕೊಮ್ಮೆ ಅಧಿಕ ಮಾಸದಲ್ಲಿ ಬರುವ ಏಕಾದಶಿಯನ್ನು ನಾವು ಪರಮ ಏಕಾದಶಿ ಅಂತ ಕರಿತೀವಿ. ಹಾಗಾಗಿ ನಾಳೆ ವಿಷ್ಣುವಿಗೆ ಇಷ್ಟವಾದ ದಿನ ಈ ಒಂದು ಪರಮ ಏಕಾದಶಿ. ವಿಷ್ಣುವಿನ ಪೂಜೆ ಮಾಡಿದ್ದಲ್ಲಿ ನಮ್ಮ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತದೆ. ವಿಷ್ಣುವಿನ ವ್ರತ ಮಾಡಿದ್ದಲ್ಲಿ ನಮ್ಮ ಎಲ್ಲ ಇಷ್ಟಗಳನ್ನು ಇಷ್ಟಾರ್ಥ ಸಿದ್ಧಿ ಮಾಡ್ಕೊಬೋದು ಅನ್ನೋದು ಕೂಡ ಆಗಿರುತ್ತೆ. ಹಾಗಾಗಿ ನಾಳೆ ಒಂದು ಅದ್ಭುತವಾದ ಏಕಾದಶಿ, ಪರಮ ಏಕಾದಶಿ ಅಂತಲೇ ಕರಿಬೋದು. ಈ ಒಂದು ಪರಮ ಏಕಾದಶಿ ಅಧಿಕ ಮಾಸದಲ್ಲಿ 3 ವರ್ಷಕ್ಕೊಮ್ಮೆ ಬರುವುದರಿಂದ ವಿಶೇಷವಾಗಿರುತ್ತದೆ. ವಿಶೇಷ ಒಂದು ಫಲಗಳು ಸಿಗುತ್ತದೆ ಅಂತಲೇ ಹೇಳ್ಬೋದು. ಹಾಗಾಗಿ ಯಾರ್ಯಾರೆಲ್ಲ ಸಮಸ್ಯೆಯಲ್ಲಿದ್ದೀರಾ, ಸಮಸ್ಯೆಯಲ್ಲಿ ಇಲ್ದಲೇ ಇರಲಿ, ಈ ಒಂದು ಆಚರಣೆ ಮಾಡೋದ್ರಿಂದ ನಮಗೆ ವಿಷ್ಣುವಿನ ಆಶೀರ್ವಾದ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಪೂಜೆಯನ್ನು ಹೇಗೆ ಮಾಡ್ಬೋದು? ಉಪವಾಸ ರೀತಿಯಲ್ಲೂ ಮಾಡ್ಬೋದು. ಉಪವಾಸ ಇರೋಕ್ಕಾಗಲ್ಲ, ನಾವು ಹಾಗೆ ಮಾಡ್ತೀವಿ ಅನ್ನೋರು ಕೂಡ ನೀವು ಮಾಡ್ಬೋದು. ಉಪವಾಸ ಮಾಡ್ತೀವಿ ಅಂದರೆ ಹಣ್ಣು ನೀರು ಸೇವನೆ ಮಾಡಿ ಉಪವಾಸ ಮಾಡಬೇಕಾಗುತ್ತೆ. ಯಾವುದೇ ರೀತಿಯಲ್ಲಿ ಅನ್ನ ಸೇವನೆ ಮಾಡೋ ಹಾಗಿಲ್ಲ. ಹಣ್ಣು ಮತ್ತು ನೀರನ್ನು ಸೇವನೆ ಮಾಡಿ ಉಪವಾಸ ಮಾಡುವಂಥದ್ದು. ಉಪವಾಸ ಮಾಡಲಿಕ್ಕೆ ಆಗಲಿಲ್ಲ ಅಂತ ಅಂದರೆ ಬೆಳಗ್ಗೆ ಎದ್ದು ನೀವು ಪೂಜೆಯನ್ನು ಮಾಡೋ ಅಂಥದ್ದು, ಮಂತ್ರ ಜಪ ಮಾಡೋ ಅಂಥದ್ದು ಮಾಡಬೇಕಾಗುತ್ತೆ. ಬೆಳಗ್ಗೆನೂ ಆಗಲಿಲ್ಲ ಅಂದರೆ ಸಂಜೆ ಕೂಡ ನೀವು ಮಂತ್ರವನ್ನು ಜಪ ಮಾಡ್ಬೋದು, ದೇವರನ್ನು ವಿಷ್ಣುವನ್ನು ಪೂಜೆ ಮಾಡ್ಬೋದು. ಬೆಳಗ್ಗೆ ಎದ್ದು ನೀವು ಒಂದು ವಿಷ್ಣುವಿನ ಫೋಟೋ ಅಥವಾ ಶ್ರೀಕೃಷ್ಣನ ಫೋಟೋಗೆ ತುಳಸಿ ಹಾರವನ್ನು ಹಾಕಿ ಪೂಜೆಯನ್ನು ಮಾಡುವಂಥದ್ದು ಮಾಡಬೇಕು. ಉಪವಾಸ ಇರ್ತೀವಿ ಅಂದರೆ ಉಪವಾಸವನ್ನು ಇಡಿ. ಉಪವಾಸ ಇರಲಿಲ್ಲ ಅಂದರೂ ಕೂಡ ಪೂಜೆಯನ್ನು ಮಾಡಿ ಬೆಳಗ್ಗೆ ಓಂ ಶ್ರೀ ನಾರಾಯಣಾಯ ನಮಃ ಮತ್ತು ವಿಷ್ಣು ಸಹಸ್ರನಾಮನು ಕೂಡ ನೀವು ಪಠಣೆಯನ್ನು ಮಾಡ್ಬೋದು. ನಂತರದಲ್ಲಿ ಓಂ ಶ್ರೀ ಭಗವತೆ ವಾಸುದೇವಾಯ ನಮಃ ಅಂತಲೂ ಕೂಡ ಈ ಸ್ತೋತ್ರ ಮಂತ್ರವನ್ನು ಕೂಡ ನೀವು ಜಪವನ್ನು ಮಾಡ್ಬೋದು. ಸಂಜೆನೂ ಕೂಡ ನೀವು ಜಪವನ್ನು ಮಾಡ್ಬೋದು. ನೀವು ಏನಾದರೂ ಉಪವಾಸ ಮಾಡ್ತಾ ಇದ್ದೀವಿ ಅಂದರೆ ಬೆಳಗ್ಗೆ ಪೂಜೆ ಮಾಡಿ ಉಪವಾಸವನ್ನು ಮಾಡಿ ಸಂಜೆಗೆ ಮತ್ತೆ ದೇವರಿಗೆ ಆರತಿಯನ್ನು ಬೆಳಗಿ ಒಂದು ಮಂತ್ರವನ್ನು 108 ಬಾರಿ ಹೇಳಿ ಉಪವಾಸ ಬಿಡೋ ಅಂಥದ್ದು ಮಾಡಬೇಕು. ಹಾಗಾದರೆ ವಿಷ್ಣುವಿನ ಆಶೀರ್ವಾದ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾಳೆ ಪರಮ ಏಕಾದಶಿ ಆಗಿರೋದ್ರಿಂದ ಎಷ್ಟು ಜನಕ್ಕೆ ಉಪವಾಸ ಆಗುತ್ತೋ ಅಷ್ಟು ಜನ ಉಪವಾಸವನ್ನು ಮಾಡಿ, ಉಪವಾಸ ಮಾಡಿಕ್ಕಾಗಲಿಲ್ಲ ಅಂತಂದರೆ ನಾಳೆ ವಿಷ್ಣುವಿನ ಫೋಟೋ ಅಥವಾ ಶ್ರೀಕೃಷ್ಣನ ಫೋಟೋಗೆ ಒಂದು ಪೂಜೆ ಮಾಡಿ ಒಂದು ಸ್ತೋತ್ರವನ್ನು ಹೇಳೋ ಅಂಥದ್ದು 108 ಬಾರಿ ಸಂಜೆ ಸ್ತೋತ್ರವನ್ನು ಹೇಳಿ ಈ ಒಂದು ಪರಮ ಏಕಾದಶಿಯನ್ನು ಆಚರಣೆ ಮಾಡಿ ಅಂತ ಹೇಳ್ತೀನಿ. ಈ ಒಂದು ಪರಮ ಏಕಾದಶಿಯನ್ನು ಆಚರಣೆ ಮಾಡೋದ್ರಿಂದ ನಮಗೆ ಸುಖ, ಶಾಂತಿ ಎಲ್ಲವೂ ಸಿಗುತ್ತದೆ ಅಂತ ಹೇಳ್ಬೋದು. ನಂತರದಲ್ಲಿ ಧ್ಯಾನವನ್ನು ಮಾಡಿ ಜಪ ತಪ ಎಲ್ಲ ಮಾಡೋದ್ರಿಂದನೂ ಕೂಡ ನಮಗೆ ಒಂದು ಒಳ್ಳೆಯ ಆಶೀರ್ವಾದ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾಳೆ ವಿಷ್ಣುವಿನ ಪ್ರಿಯವಾದ ದಿನ ಅಂತಲೇ ಹೇಳ್ಬೋದು ಈ ಒಂದು ಪರಮ ಏಕಾದಶಿ. ಹಾಗಾಗಿ ಯಾರ್ಯಾರೆಲ್ಲ ವಿಷ್ಣುವಿನ ಭಕ್ತರಿರ್ತೀರ ಅವರೆಲ್ಲರೂ ಕೂಡ ಆಚರಣೆಯನ್ನು ಮಾಡಿ ವಿಷ್ಣುವಿನ ಆಶೀರ್ವಾದ ಪಡೀರಿ ಅಂತ ಹೇಳ್ತೀನಿ. ಹಾಗಾಗಿ ನಾಳೆ ಜೂನ್ 11ನೇ ತಾರೀಕಿರೋದ್ರಿಂದ ಪರಮ ಏಕಾದಶಿಯನ್ನು ಆಚರಣೆ ಮಾಡಿ ಒಂದು ಪೂಜೆಯನ್ನು ಮಾಡಿ ವಿಷ್ಣುವಿನ ಕೃಪೆಗೆ ಪಾತ್ರರಾಗಿ ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.